ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಆಲೂಗಡ್ಡೆ ಪರೋಟ ತಿಂದಿರ್ತೀವಿ, ಹೂಕೋಸು ಪರೋಟ ತಿಂದಿರ್ತೀವಿ, ಕ್ಯಾಬೇಜ್ ಪರೋಟ ಕೂಡ ತಿಂದಿರ್ತೀವಿ. ನಾನಿವತ್ತು ಈರುಳ್ಳಿ ಪರೋಟ ಮಾಡ್ತಾಯಿದ್ದೀನಿ. 2 ಈರುಳ್ಳಿ ಹಾಕ್ಕೊಂಡು ರಾತ್ರಿ ಊಟಕ್ಕೆ ಪರೋಟ ಮಾಡ್ತಾಯಿದ್ದೀನಿ. ಮೊಸರು ಜೊತೆಗೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ತಿಂತಾಯಿದ್ರೆ 2 ಅಲ್ಲ 4 ತಿಂತಾಯಿದ್ರೂ ಕಮ್ಮಿನೇ ಆಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮೊದಲಿಗೆ ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಸಿಡಿಬೇಕು. ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಅಂತ 2ರಿಂದ 3 ಹಸಿಮೆಣ್ಸಿನ್ಕಾಯಿ ಹಾಕೋಬೇಕಾಗುತ್ತೆ. ಮಕ್ಕಳು ತಿನ್ನೋದ್ರಿಂದ ಖಾರ ನೋಡಿ ಹಾಕೋಬೇಕಾಗುತ್ತೆ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಹಸಿಮೆಣ್ಸಿನ್ಕಾಯಲ್ಲಿರೋ ಖಾರದ ಅಂಶ ಎಲ್ಲ ಎಣ್ಣೆಲಿ ಬಿಡಬೇಕು, ಅಲ್ಲಿ ತನಕ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ಈರುಳ್ಳಿ ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಚಾಪರ್ ಇತ್ತು ಅಂತಂದರೆ ಬೆಸ್ಟು. ಸಣ್ಣದಾಗಿ ಕಟ್ ಮಾಡಬೇಕಾಗುತ್ತೆ ಈರುಳ್ಳಿನ. ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈರುಳ್ಳಿಲಿರೋ ನೀರಿನ ಅಂಶ ಎಲ್ಲ ಬರಬೇಕು. ಹೈಯಲ್ಲೇ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ರಾತ್ರಿ ಊಟಕ್ಕೆ ಈ 3 ಪರೋಟ ತಿಂದರೆ ಸಾಕು, ಹೊಟ್ಟೆ ಫುಲ್ಲಾಗುತ್ತೆ, ಅನ್ನ ಬೇಕು ಅಂತ ಅನ್ಸೋದೇ ಇಲ್ಲ. ಇದಕ್ಕೊಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವ ಥರ ಅಂತಂದರೆ ಅದು ಈರುಳ್ಳಿಗೆಲ್ಲ ಹೊಂದ್ಕೋಬೇಕು ಅರಿಶಿನ ಪುಡಿ. ಖಾರಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ನೋಡಿ ಹಾಕೋಬೇಕಾಗುತ್ತೆ. ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಖಾರಕ್ಕೆ ಖಾರದ ಪುಡಿ ನೋಡಿ ಹಾಕ್ಕೋಬೇಕಾಗುತ್ತೆ. ಇದಕ್ಕೆ 1/4 ಸ್ಪೂನಷ್ಟು ಧನಿಯಾ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೊಂದು 1/4 ಸ್ಪೂನಷ್ಟು ಗರಂ ಮಸಾಲ. ಮನೇಲಿ ಯಾವುದೇ ಗರಂ ಮಸಾಲ ಇದ್ರೂ ಸರಿಯೇ ಹಾಕೋದ್ರಿಂದ ಈ ಪರೋಟಾಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಪರೋಟಾಗೆ ಡಬಲ್ ಟೇಸ್ಟ್ ಬರಬೇಕು ಅಂತ ಅಂದರೆ ಈ ಮ್ಯಾಜಿಕ್ ಮಸಾಲಾನ 1 ಪೌಚ್ ಹಾಕಿದ್ರೆ ಸಾಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಒಂದು ಐಟಮ್ ಕಮ್ಮಿ ಮಾಡಿದರೂ ಪರವಾಗಿಲ್ಲ, ಈ ಪೌಚ್ ಹಾಕೋದ್ರಿಂದ ಮಸಾಲ ಬ್ಯಾಲೆನ್ಸ್ ಮಾಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ಮ್ಯಾಜಿಕ್ ಮ್ಯಾಗಿ ಮಸಾಲ. ತುಂಬ ಚೆನ್ನಾಗಿರುತ್ತೆ. ನಾನು ಒಳ್ಳೊಳ್ಳೆ ಟೇಸ್ಟ್ ಹೆಂಗೆ ಬರುತ್ತೆ ಅಂತಂದರೆ ಈ ಥರ ಒಂದೊಂದು ಯಾವ್ಯಾವ ಅಡುಗೆಗೆ ಹಾಕಬೇಕು ಅದಕ್ಕೆಲ್ಲ ಹಾಕಿ ಇಟ್ಕೊಂಡಿರ್ತೀನಿ. ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಫೈನಲಾಗಿ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ. ನೋಡಿ, ಸ್ವಲ್ಪನೂ ನೀರಿನ ಅಂಶ ಇಲ್ಲ, ಈ ಥರ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೀರಿನ ಅಂಶ ಇತ್ತು ಅಂತಂದರೆ ಚಪಾತಿ ಹಿಟ್ಟೊಳಗಡೆ ಹಾಕಿ ನಾವು ತುಂಬೋದ್ರಿಂದ ಅದು ಒಡೆದೋಗ್ಬಿಡುತ್ತೆ ಲಟ್ಟಿಸ್ಬೇಕಾದ್ರೆ. ಅದಕ್ಕೋಸ್ಕರನೇ ಅಂದರೆ ಹೊರಗೆ ಬಂದುಬಿಡುತ್ತೆ. ಅದು ಹೊರಗೆ ಬರಬಾರ್ದು ಅಂದರೆ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿರಬೇಕು, ಎಣ್ಣೆ ಅಂಶ ಸ್ವಲ್ಪನೂ ಇರಬಾರ್ದು. ನೋಡಿ, ಹಿಟ್ಟನ್ನ ನಾವು ಪರೋಟಾಗೆ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಲಟ್ಟಿಸ್ಬೇಕಾದ್ರೆ ಆ ಸ್ಟಫಿಂಗ್ ನಾವೇನು ಹಾಕಿರ್ತೀವಲ್ವ, ಗಟ್ಟಿ ಇತ್ತು ಅಂತಂದರೆ ಹೊರಗೆ ಬಂದುಬಿಡುತ್ತೆ. ಅದು ಬರಬಾರ್ದು ಅಂತ ಅಂದರೆ ಈ ಥರ ಸ್ವಲ್ಪ ತೆಳ್ಳಗಿರಬೇಕು. ಈ ಥರ ನಮಗೊಂದು ಪರೋಟಾಗೆ ಎಷ್ಟು ಬೇಕೋ ಅಷ್ಟಪ್ಪ ಉಂಡೆ ತೊಗೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಬಟ್ಲು ಥರ ಮಾಡಿಕೊಂಡು ನಾವೇನು ಈರುಳ್ಳಿ ಸ್ಟಫಿಂಗ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಒಂದಷ್ಟು ನಮ್ಮ ಕೈ ಅಷ್ಟಾಗಲ ಬರಬೇಕು, ಅಲ್ಲಿ ತನಕ ಕೈಯಲ್ಲೇ ಈ ಥರ ಮಿಕ್ಸ್ ಮಾಡಿ ನಿಧಾನಕ್ಕೆ ಲಟ್ಟಿಸ್ಬೇಕಾಗುತ್ತೆ. ಜಾಸ್ತಿ ಲಟ್ಸಿದ್ರೆ ಏನಾಗುತ್ತೆ ಅಂದರೆ ಅದು ಈರುಳ್ಳಿ ಮೆತ್ತಗಿರುತ್ತಲ್ವ, ಹೊರಗೆ ಬಂದುಬಿಡುತ್ತೆ. ಹೊರಗೆ ಬರಬಾರ್ದು ಅಂತ ಅಂದರೆ ಸ್ವಲ್ಪ ಲೈಟಾಗೇ ಲಟ್ಟಿಸ್ಬೇಕಾಗುತ್ತೆ. ಇದೇ ರೀತಿ ಬಟ್ಲು ಥರ ಮಾಡ್ಕೊಂಡು ನಾನು ಎಲ್ಲನೂ ಫಸ್ಟು ಎಲ್ಲ ಈ ಥರ ಮಾಡಿಟ್ಕೊಂಡು ಲಟ್ಟಿಸ್ಕೊಬಿಡ್ತೀನಿ. ಯಾಕಂದರೆ ಅವಾಗ ತಿನ್ನೋದ್ರಿಂದ ಪರೋಟಾಗೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಆ ಕಡೆ ಹಾಕ್ತಾ ಇರಬೇಕು, ಈ ಕಡೆ ಮೊಸರಲ್ಲಿ ಹೆಚ್ಕೊಂಡು ತಿಂತಾ ಇರಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ 2 ಪರೋಟ ತಿನ್ನೋರು ಕೂಡ ಇನ್ನು ಕೇಳಿ ಹಾಕ್ಸ್ಕೊತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಾವು ಇದಕ್ಕೆ ಏನೂ ಹಾಕಿಲ್ಲ, ಬರೀ ಈರುಳ್ಳಿ ಅಲ್ವಾ ಹಾಕಿರೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ರಾತ್ರಿ ಊಟಕ್ಕೆ ಹೆವಿ ಫುಡ್ ಬೇಡ ಅಂತ ಅಂದರೆ ಈ ಥರ ಸಿಂಪಲ್ಲಾಗಿ ಪರೋಟ ಐಟಮ್ಸ್ನ ಮಾಡಿ ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೊಸರು ಜೊತೆಗಂತೂ ಸೂಪರಾಗಿರುತ್ತೆ. ಬೇಕು ಅಂತಂದರೆ ಗ್ರೀನ್ ಚಟ್ನಿ ಕೂಡ ನೀವು ಮಾಡ್ಕೋಬೋದು. ನಾನು ಇದಕ್ಕೆ ಬರೀ ಮೊಸರು ಹಾಕ್ಕೊಂಡು ಸರ್ವ್ ಮಾಡಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಾಗಿತ್ತು ಈರುಳ್ಳಿ ಪರೋಟ. ಒಂದ್ಸಲ ನೀವು ಟ್ರೈ ಮಾಡಿ, ಮಕ್ಳಿಗೂ ಇಷ್ಟ ಆಗುತ್ತೆ, ಮನೇಲಿರೋರಿಗೂ ಇಷ್ಟ ಆಗುತ್ತೆ. ನಾನು ಇದೇ ರೀತಿಯೇ ಒಂದೊಂದು ವೆರೈಟಿಯಾಗಿ ಅಡುಗೆ ಮಾಡ್ತಾರೆ. ಮಕ್ಕಳು ಕೂಡ ಹೋಟ್ಲಲ್ಲಿ ತಿನ್ನಬೇಕು ಅಂತ ಅನ್ಸೋದಿಲ್ಲ, ಬರೀ ಅದೇ ಅನ್ನ ಸಾರು ಅದೇ ಚಪಾತಿ ಮಾಡಿಕೊಟ್ರೆ ಬೋರ್ ಆಗುತ್ತಲ್ವ. ಈ ಥರ ಮಕ್ಕಳಿಗೆ ಡಿಫ್ರೆಂಟಾಗಿ ಮಾಡ್ಕೊಡೋಣ ಅಂತೇಳಿ ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ಏನೇ ಟ್ರೈ ಮಾಡಿದ್ರು ಮನೇಲಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಯಾವುದೇ ರೀತಿ ಅಡುಗೆ ಕೆಟ್ಟೋಗೋದಿಲ್ಲ. ಒಂದು ಅಡುಗೆ ಒಂದು ಸಲ ಕೆಟ್ಟೋಯ್ತು ಅಂದರೂ ಪರವಾಗಿಲ್ಲ, 2ನೇ ಸಲ ಮಾಡಿದಾಗ ಅದು ನಿಜವಾಗ್ಲೂ ಕೆಟ್ಟೋಗೋದಿಲ್ಲ, ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ನೋಡಿದ್ರಲ್ಲ ಫೈನಲಾಗಿ ನಾನು ಎಷ್ಟು ಸಾಫ್ಟಾಗಿ ಈರುಳ್ಳಿ ಪರೋಟ ಮಾಡಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಅಂದರೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮೊಸರು ಜೊತೆಗೆ ಸರ್ವ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಗೆ ಮಾಡಿದೆ ಈರುಳ್ಳಿ ಪರೋಟನ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇದಕ್ಕೆ ನಾನು ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಆ ಫ್ಲೇವರ್ ಚೆನ್ನಾಗಿರುತ್ತೆ, ತಿನ್ಬೇಕಾದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂತಂದರೆ ಪರವಾಗಿಲ್ಲ, ಬಿಳಿ ಉಪ್ಪನ್ನೇ ಕೂಡ ಹಾಕೋಬೋದು. ಇದಕ್ಕೊಂದು 1/4 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಅಷ್ಟೇ, ಬೇರೆ ಏನೂ ಹಾಕಿಲ್ಲ. ಖಾರವಾಗಿ ಚೆನ್ನಾಗಿರಲಿ ಅಂತ ಅಷ್ಟೇನೆ.
ಸಾರು ಖಾರವಾಗಿ ತಿನ್ನಬೇಕು ಅಂತಂದರೆ ಈ ಥರ ಮಾಡಿ ತಿನ್ನಲಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿ ಸಿಂಪಲ್ಲಾಗಿ ನನ್ನ ಅಡುಗೆಗಳಿರುತ್ತೆ. ನೀವು ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಅಡುಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಅಷ್ಟೇ ಕೇಳ್ಕೊಳ್ಳೋದು, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡಿ ವಾಚ್ ಮಾಡ್ತೀನಿ ಅಂತ ಭಾವಿಸಿದ್ದೀನಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.